ಖುಷಿ ಆಗ್ತಿದೆ. ಒಂಥರ ಹೆಂಗೆ ಅಂತಂದ್ರೆ ನನಗೆ ಬೆಳಿಗ್ಗೆ ಅನಿಸಿತ್ತು ಅಂದರೆ ತುಂಬ ಎಷ್ಟೊಂದು 6 ತಿಂಗಳು ಗ್ಯಾಪ್ ಆಯಿತು ಅನಿಸುತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ. ಅದಕ್ಕೆ ಕಾರಣವೂ ಇದೆ, ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೆ. ಕಂಟಿನ್ಯೂ ಆಗಿ ಈಗ ಧರ್ಮಣ್ಣ 2.0 ಶುರು ಆಗುತ್ತೆ. ಯಾಕೆಂದರೆ ಈ ಸಿನಿಮಾದಿಂದನೇ ಶುರು ಆಗುತ್ತೆ. ಸುಮಾರು ಒಂದು 7 ಸಿನಿಮಾ ಡಬ್ಬಿಂಗ್ ಮಾಡಿ ರೆಡಿ ಇದೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು. ಅದರಲ್ಲಿ ಗೋಲ್ಮಾಲ್ ಗ್ಯಾಂಗ್ ಕೂಡ ಒಂದು, ನಮ್ದು ಒಂದು ಗ್ಯಾಂಗು, ಆಪೋಸಿಟ್ ಒಂದು ಗ್ಯಾಂಗು, ಅದ್ರ ಪಕ್ಕದಲ್ಲಿ ಒಂದು ಗ್ಯಾಂಗು, ಸುಮಾರು ಒಂದು 3-4 ಗ್ಯಾಂಗ್ಗಳಿದೆ. ಆದರೆ ಯಾರ್ಯಾರು ಅಂತ ಇವಾಗ ಹೇಳಲ್ಲ ನಿಮಗೆ ಅನ್ನಿಸ್ದಂಗೆ. ಆದರೆ ನನ್ನ ಪಾತ್ರ ಬಂದ್ಬಿಟ್ಟು ತುಂಬ ಅದ್ಭುತವಾಗಿ ಡೈರೆಕ್ಟರ್ ಕಟ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಯಾಕೆಂತಂದ್ರೆ ಶಿವ ಸರ್ ಫಸ್ಟ್ನೇ ಸತಿ ಕಥೆ ಹೇಳಿದಾಗ ನಮ್ಮ ಪಾತ್ರ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ ಸ್ಕ್ರೀನಲ್ಲೂ ಕೂಡ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಪಟ್ಟೆ. ಸುಮಾರು ಎಂಜಾಯ್ ಮಾಡಿದೆ ನಾನು ಕೂಡ ಡಬ್ಬಿಂಗ್ ಮಾಡ್ಬೇಕಾದ್ರೆ. ಆಮೇಲೆ ಅನಿಲ್ ಹಾಗೆ ಕಾರ್ತಿಕ್, ಇದು ನಮ್ಮ ಟೀಮು. ಆ್ಯಕ್ಚುಲಿ ಒಂದು ಗ್ಯಾಂಗಲ್ಲಿ ನಮ್ದೊಂದು ಗ್ಯಾಂಗು. ತುಂಬಾ ಅಂದ್ರೆ ಅದ್ಭುತವಾಗಿದೆ. ಯಾಕೆಂದ್ರೆ ಕಥೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪಾತ್ರಗಳು ಅಷ್ಟೇ ಚೆನ್ನಾಗಿದೆ. ಓಂ ಪ್ರಕಾಶ್ ಸರ್ ಆಗಿರ್ಬೋದು, ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ಶ್ರೀನಾಥ್ ಸರ್ ಆಗಿರ್ಬೋದು, ಜಾಕ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಂತೇಶು, ಆಮೇಲೆ ನಮ್ಮ ಚೇತನ್ ದುರ್ಗ, ಹೀಗೆ ಹೇಳ್ತಾ ಹೋದ್ರೆ ಸುಮಾರು ಜನ ಕಲಾವಿದರು ಹೆಂಗೆ ನಿಮ್ ಕಣ್ಮುಂದೆ ಕಾಣ್ತಾರೆ ಹಂಗೆ ಅದ್ರ ಹಿಂದೆ ತಂತ್ರಜ್ಞರು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಈ ತರದ್ದು ಸಿನಿಮಾ ಮೂಡ್ ಬರೋಕೆ ಪ್ರಮುಖ ಕಾರಣ ಎಲ್ಲರಿಗೂ ಗೊತ್ತಿದೆ. ಅನ್ನದಾತರು, ಇಲ್ಲೇ ಕೂತಿದ್ದಾರೆ ಸತೀಶ್ ಸರ್, ಮತ್ತೆ ಮೇಡಮ್. ಈ ತರದೊಂದು ಸಿನಿಮಾ ಖಂಡಿತವಾಗ್ಲೂ ಹೊಸಬ್ರು ನಿಮ್ ಮುಂದೆ ತರ್ತಾ ಇದ್ದಾರೆ. ಈಗಿನ ಒಂದು ವಿಭಿನ್ನ ಕತೆ ಆಕ್ಚುಲಿ ಇದು. ಇವತ್ತಿನ ಟ್ರೆಂಡಿಗೆ ತುಂಬಾ ಇಷ್ಟ ಆಗೋ ಕತೆ. ಖಂಡಿತವಾಗ್ಲೂ ಸದ್ಯದಲ್ಲೇ ನಿಮ್ ಮುಂದೆ ಬರ್ತೀವಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಗೋಲ್ಮಾಲ್ ಗ್ಯಾಂಗ್ ಸಿನಿಮಾ ಮತ್ತೆ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಮೊದಲನೇಗೆ ನಮಗೆ ತುಂಬ ಸ್ಪೆಷಲ್ ಆಗಿ ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಮ್ಮನ್ನ ಕ್ಲಿಯರಾಗಿ ತೋರಿಸ್ತವ್ರು ಅವರೇ ಫಸ್ಟು, ಸಿನಿಮಾಗಿಂತ ಫಸ್ಟ್ ತೋರಿಸ್ತವ್ರು ಅವರೇ. ಅದರಿಂದ ಅವ್ರಿಗೊಂದು ಅಭಿನಂದನೆ. ಮತ್ತು ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ದಂಗೆ 3 ಗ್ಯಾಂಗಲ್ಲಿ ನಾನು ಒಂದು ದೊಡ್ಡ ಚೋರ, ಫಸ್ಟ್ ಕಳ ನಾನು. ಹೀರೋ ಎಲ್ಲರೂ 3 ಟೀಮಲ್ಲಿ ಒಬ್ಬೊಬ್ಬ ಸ್ಟ್ರಾಂಗ್ ಇರ್ತಾರೆ. ಆ ಥರ ನಮ್ಮ ಗ್ಯಾಂಗಲ್ಲಿ ನಾನು ಒಂದು ಸ್ಟ್ರಾಂಗು, ಜಾಲಿ ಅಂತ ಪಿಕ್ಚರ್ ಕೂಡ ಜಾಲಿಯಾಗೇ ಹೋಗುತ್ತೆ. ನಮ್ಗೇನಂದ್ರೆ ಒಂದು ಖುಷಿ ಪಿಕ್ಚರಲ್ಲಿ, ಎಲ್ಲ ಪಿಕ್ಚರ್ಗಳು ಒಂದು 3 ದಿನ 2 ದಿನ ಮಾಡ್ಬಿಟ್ಟು ಬಂದಿದ್ದೀನಿ. ಈ ಪಿಕ್ಚರ್ ಮಾತ್ರ 15 ದಿನ ಮಾಡಿದೆ. ತುಂಬ ಅಷ್ಟೊಂದು ಕೆಲಸ ಕೊಟ್ಟರು ನಮ್ಮ ಡೈರೆಕ್ಟರ್ ಸರು, ನಮ್ಮ ಅಣ್ಣದ ಇಬ್ಬರು ಒಳ್ಳೆ ಕಾಸು ಕೊಟ್ಟರು. ತುಂಬ ಖುಷಿ ಆಯಿತು. ಪಿಕ್ಚರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಪಿಕ್ಚರಲ್ಲಿ ಅಲ್ಲಿ ಏನು ಮಾಡಿದ್ವೋ ಇಲ್ಲೋ ಗೊತ್ತಿಲ್ಲ. 15 ದಿನ ಮೈಸೂರಲ್ಲಿ ಒಳ್ಳೆ ಲೂಟಿ, ಡೈಲಿ ಒಂದು ಕತೆ ಹೇಳೋದ್ರಲ್ಲಿ ಮಾತ್ರ ನಾವು ಪಿಕ್ಚರ್ ಕತೆಗಿನ ನಮ್ಮ ಕತೆ ಜೋರಾಗಿ ಹೊಡ್ತು. ಅವರು ನಮ್ಮ ಹೀರೋ ಅಂತೂ ಡೈಲಿ ನಾನು ಒಂದು ಕತೆ ಕೇಳಿಲ್ಲ ಅಂದ್ರೆ ಬಿಡ್ತಾನೆ ಇದ್ದಿಲ್ಲ. ಅಷ್ಟೊಂದು ಇಷ್ಟ ನನ್ನ ಕತೆ ಅಂದ್ರೆ. ನಾನಿಲ್ಲಿ ಆ ಕತೆ ಯಾವ್ದಾದ್ರು ಒಂದು ಕತೆ ಹೇಳಿದ್ರೆ ಕೂಡ ನಾನಂತೂ ಫೇಮಸ್ ಆಗ್ಬಿಡ್ತೀನಿ. ನನಗೆ ತುಂಬ ಖುಷಿ ಅಂದರೆ ನಮ್ಮ ರಮೇಶ್ ಸರ್ ಜೊತೆಲೆಲ್ಲ ಮಾಡಿದ್ದು, ಅವರೆಲ್ಲ ಎಂತೆಂಥ ಆ್ಯಕ್ಟರ್ ಜೊತೆಲಿ ಮಾಡಿದ್ದಾರೆ. ಅವ್ರ ಜೊತೆಲಿ ನಾವು ಮಾಡಿದ್ದು ನನಗೊಂದು ಪುಣ್ಯ. ಯಾಕಂದರೆ ಸೀನಿಯರ್ ಆರ್ಟಿಸ್ಟ್ ಜೊತೆಲಿ ನಾವಿವಾಗ ಬಂದವರು ನೋಡು. ನೆನ್ನೆ ಮೇಲೆ ಬಂದೆ ನಾನು ಒಂದು ಸೈಮಾ ಅವ್ರು ತಗೊಂಡೆ, ಒಂದು ಜಿ ಕನ್ನಡ ಒಂದು ಅವಾರ್ಡ್ ತಗೊಂಡೆ, ಆಮೇಲೆ ಇನ್ನೊಂದು ಮ್ಯಾಗ್ಝಿನ್ದು ಒಂದು ಅವಾರ್ಡ್ ತಗೊಂಡೆ. ನಮಗೆ ಏನು ಹೇಳೋದು, ಆ ಥರ ಒಂದು ಆಶೀರ್ವಾದ ನಮ್ಗೆ ಸಿಕ್ತು. ಹಂಗಾಗಿ ಇಂಥವ್ರು ಜೊತೆ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಆಯ್ತು ನಮಗೆ. ಸ್ಪೀಡ್ ಮಾಡೋ ಹೊತ್ತಿಗೆ ಅವತ್ತೇ ಬೆಳಗ್ಗೆ ಇನ್ನೊಂದು ಪಿಕ್ಚರ್ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾ ಇದ್ರೆ ಅದು ಈ ಪಿಕ್ಚರ್ನಾಗ ಯಶಸ್ಸು ಅಂತ ನಾನು ಹೇಳ್ತಾರೆ. ಶಿವಕುಮಾರ್ ಹ್ಯಾಟ್ಸ್ ಆಫ್. ಅವ್ರಿಗೆ ನಂಬಿಕೆ ಹುಡ್ಸಿದ್ರಿಂದ ಹುಡುಗ, ಆಮೇಲೆ ತಂಡ ಅವ್ರಿಗೆ ನಂಬಿಕೆ ಹುಡ್ಸಿದ್ರಿಂದ ಇನ್ನೊಂದು ಪಿಕ್ಚರ್ ಮಾಡ್ಬೋದು, ನಾನು ಪಿಕ್ಚರ್ ಮಾಡಿದ್ರೆ ಉಳಿಬೋದು ಅಂತ. ಯಾಕೆಂದ್ರೆ ದುಡ್ಡು ಕಾಸಿನ ಬೇರೆ ಪ್ರಶ್ನೆ, ಆದರೆ ದುಡ್ಡು ಕಾಸಿಗಿಂತ ಮೀರಿದ್ದು ಸಿನಿಮಾದವ್ರನ್ನ, ಆರ್ಟಿಸ್ಟ್ಗಳನ್ನ, ಆ ಟೆಕ್ನಿಷಿಯನ್ಗಳನ್ನ, ಆ ಲೊಕೇಶನ್ ಹುಡುಕಾಟಗಳನ್ನ, ಆ ಎಡಿಟರ್ನ, ಎಲ್ಲ ಪಿಕ್ಚರ್ ಮಾಡೋದೊಂದು ತೂಕ, ಪಿಕ್ಚರ್ ರಿಲೀಸ್ ಮಾಡೋದು ಇನ್ನೊಂದು ತೂಕ. ತುಂಬ ಕಷ್ಟ. ಅಂಥದ್ರಲ್ಲಿ ಇನ್ನೊಂದು ಪಿಕ್ಚರ್ ರಿಲೀಸ್ ಮಾಡ್ತೀನಿ ಅಂತ ಅವ್ರ ಆಫೀಸ್ ನೋಡ್ಬೇಕು, ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ದಾರೆ ಸತೀಶ್ ಚಂದ್ರ ಸರ್. ಅಂದರೆ ಆಫೀಸಲ್ಲಿ ಮೂಲೆಯಲ್ಲಿ ಇಂಥ ದಿವಸ ಶೂಟಿಂಗು, ಇವತ್ತು ಮುಹೂರ್ತ, ಇವತ್ತು ಇದು ಪ್ರೆಸ್ ಮೀಟು, ಇದನ್ನು 3 ತಿಂಗಳ ಕೆಳಗೆ ಬರೆದು ಇಟ್ಕೊಂಡ್ಬಿಡ್ತಾರೆ ನೀಟಾಗಿ. ಇವತ್ತು ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅವ್ರಿಗೆ ಡೇಟ್ ಗೊತ್ತು, ಈ ಪಿಕ್ಚರ್ ಯಾವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಸಮೇತ ಡೇಟ್ ಸಮೇತ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ತೊಂದರೆ ಯಾಕಾಗಿಲ್ಲ ಅಂದರೆ, ಮತ್ತು ಯಾಕೆ ಇಷ್ಟೊಂದು ದಿನ ಎಲ್ಲ ಬಂದಿರೋ ಎಲ್ಲ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳಿಂದ ಹಿಡಿದು ದೊಡ್ಡ ಇವರು ಡೈರೆಕ್ಟರ್ಗಳಿಂದ ಹಿಡಿದು ಒಂದು ಬೃಹತ್ ಬಹಳ ತೂಕದ ಪ್ರೆಸ್ನವ್ರು, ಭಾಳ ಸೀನಿಯರ್ಸ್ ಬಂದು ಸರ್. ಇವತ್ತು ಮಾಧ್ಯಮದವರು ಬಂದಿರೋರಲ್ಲಿ ತುಂಬ ಜನ ಅದ್ಭುತವಾದ ಮಾಧ್ಯಮದವರು ಸೀನಿಯರ್ಸ್ ಬಂದಿದ್ದಾರೆ ಸರ್. ನೀವು ಸಾಯಂಕಾಲ ಜನರಲಿ ಸಣ್ಣ ಪುಟ್ಟದಕ್ಕೆ ತಪ್ಪಿಸ್ಕೊಂಡು ಯಾರು ಹೋಗಿದ್ದು ಬಿಟ್ಬಿಡ್ತಾರೆ, ಹಂಗೆ ಆಗಿಲ್ಲ. ಯೂಟ್ಯೂಬರ್ಸ್ ಎಷ್ಟು ಜನ ಹೊಸಬರು ಬಂದಿದ್ದಾರೋ ಹಾಗೆ ಹಳೆ ಸೀನಿಯರ್ಸು ತುಂಬ ಗಟ್ಟಿ ಕುಳುಗಳು, ಗಟ್ಟಿ ಕಾಳುಗಳು ಬಂದಿದ್ದಾರೆ.
ಅದೊಂದು ಸಂತೋಷ. ಹಂಗಾಗಿ ಈ ಚಿತ್ರಕ್ಕೆ ಒಳ್ಳೆ ದಿನ ಆಗುತ್ತೆ ಅಂತ ಒಂದು ಬಲವಾದ 6ನೇ ಇಂದ್ರಿಯದ ನಂಬಿಕೆ ಇದೆ, ಒಳ್ಳೇದಾಗಲಿ ಅಂತ. ಅವ್ರು ಇನ್ನೊಂದು ಪಿಕ್ಚರ್ ಶುರು ಮಾಡ್ತಾ ಇದ್ರು ಒಂದು. ಆಮೇಲೆ ನನಗೆ ಫಸ್ಟ್ ಬಂದು ಅವರು ಮತ್ತು ಇವರು ಅವ್ರ ಗೆಳೆಯರು ಶಿವಕುಮಾರ್ ನಾನು ಬಂದು ಮಾತಾಡಿದಾಗ, ಸರ್ ನಾನು ಕತೆ ಹೇಳಿದ್ರು, ಓಕೆ ಚೆನ್ನಾಗಿದೆ ಮಾಡ್ತೀನಪ್ಪ, ಹೀರೋಯಿನ್ ಅಪ್ಪನ ಪಾತ್ರ ಮಾಡಿದ್ದೀನಿ, ಪಿಕ್ಚರ್ ಕ್ಯಾರೆಕ್ಟರ್ ಏನು ಅಂತ ಹೇಗಿದೆ ಅಂತ ನೀವೇ ನೋಡ್ಬಿಟ್ಟು ಹೇಳಿ. ಆಮೇಲೆ ಕೆಲವು ಪೂರ್ಣ ಅದನ್ನೆಲ್ಲ ಬೇರೆ ಹೇಳಕ್ಕೆ ಹೋಗಲ್ಲ. ಬೈತನ್ ಶಿವಕುಮಾರ್ ನನಗೆ ಇದಕ್ಕೆ ಹೇಳಿರಲಿಲ್ಲ, ಪುಣ್ಯಾತ್ಮ, ಟೈಟ್ಲೇ ಹೇಳಿರಲಿಲ್ಲ. ನಾನು ಯಾವಾಗಲೂ ಟೈಟ್ಲ್ ಹೇಳೋ ಮರೆ ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇವತ್ತು ಇದರ ಒಂದು ಗೋಲ್ಮಾಲ್ ಗ್ಯಾಂಗ್ ಅಂತ ಇಟ್ಟಿದ್ದಾರೆ ಏನ್ಬಿಟ್ಟು. ಸಂತೋಷ ಆಯಿತು. ಅದಾದ್ಮೇಲೆ ನಾನು ಮಾತಾಡ್ತೀನಿ. ಇಲ್ಲ ಫಸ್ಟ್ ನೀವೇ ಮಾತಾಡಿ. ಪುಟ್ಟಿ ಮಾತಾಡಿ. ಪುಟ್ಟಿ ಎಸ್, ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಜನರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನನಗೆ ಆಕ್ಚುಲಿ ಸುಮಾರು ವೇದಿಕೆಗಳನ್ನ ಹತ್ತಿದ್ದೀನಿ, ಆಂಕರಿಂಗ್ ಎಲ್ಲ ಮಾಡಿದ್ದೀನಿ, ಹಾಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆದ್ರೆ ಐ ಥಿಂಕ್ ಆಫ್ಟರ್ ಮಹಾನಟಿ ಒಂದು ನಾಯಕಿಯಾಗಿ, ಹೀರೋಯಿನ್ ಆಗಿ ನಾನು ಈ ವೇದಿಕೆ ಹತ್ತುತ್ತಾ ಇದ್ದೀನಿ. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಕಂಡಂತ ಒಂದು ಕನಸಿತ್ತು, ಅಮ್ಮ ಇಲ್ಲಿದ್ದಾರೆ, ಥ್ಯಾಂಕ್ ಯು ಅಮ್ಮ. ಚಿಕ್ಕ ವಯಸ್ಸಿಂದಲೂ ನಾನು ಅಮ್ಮನ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ಅಮ್ಮ ನಾನು ದೊಡ್ಡೋಳಾದ್ಮೇಲೆ ಹೀರೋಯಿನ್ ಆಗ್ತೀನಮ್ಮ, ನಾನು ಆಗ್ಬೇಕಮ್ಮ, ನಾನು ಅದಕ್ಕೆ ಏನ್ ಬೇಕೆಲ್ಲ ಮಾಡ್ತೀನಿ ಅಂತ. ಸೊ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ, ಅದಾಗಿದ್ದೀನಿ ಅಂತಂದ್ರೆ ನನಗೆ ಮೊದಲನೇದಾಗಿ ಅವಕಾಶ ಕೊಟ್ಟಿರುವಂತ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಶಿವ ಸರ್ಗೆ ತುಂಬಾನೇ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಲ್ಲರೂ ಟೀಮ್ ಎಲ್ಲ ಸೆಲೆಕ್ಷನ್ ಆಗಿತ್ತು, ನಾನೇ ಈ ಚಿತ್ರದ ತಂಡಕ್ಕೆ ಲಾಸ್ಟ್ ಆಗಿ ಬಂದು ಜಾಯಿನ್ ಆಗಿದ್ದು. ಬಟ್ ಇಂಥ ಒಂದು ಅದ್ಭುತವಾದಂತ ಒಳ್ಳೆ ಸಿನಿಮಾನ ನನಗೆ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಇಲ್ಲಿ ಸುಮಾರು ಗ್ಯಾಂಗ್ಗಳಿದೆ, ಗೋಲ್ಮಾಲ್ ಗ್ಯಾಂಗ್ ಅಂತ. ಸೊ ಇದ್ರಲ್ಲಿ ನಾನು ಯಾವ ಗ್ಯಾಂಗ್ ಸೇರ್ತೀನಿ, ನಾನು ಏನ್ ಮಾಡ್ತೀನಿ ಅನ್ನೋದೇ ಇನ್ನೊಂದು ರೀತಿಯ ಒಂದು ಕ್ಯೂರಿಯಸ್ ಅಂತಾನೆ ಹೇಳ್ಬೋದು. ಅಂಡ್ ಮಂಡ್ಯ ರಮೇಶ್ ಸರ್, ಅಪ್ಪ ನಿಮ್ ಜೊತೆ ನನಗೆ ಯಾವಾಗ ಸರ್ ಹೇಳಿದ್ರು ನಿಮ್ಮ ಅಪ್ಪ ಆಗಿ ಮಂಡ್ಯ ರಮೇಶ್ ಸರ್ ಮಾಡ್ತಿದ್ದಾರೆ ಅಂತ, ನಂಗೆ ತುಂಬಾನೇ ಭಯ ಆಯ್ತು. ಅಯ್ಯೋ ಅವ್ರಂತ ಕಲಾವಿದ್ರು, ಅವರಿಗೇನೆ ಆ ತರ ಒಂದು ಫೇಸ್ ಟು ಫೇಸ್ ಮಾಡುವಂತ ಕ್ಯಾರೆಕ್ಟರ್ ಇತ್ತು, ಡೈಲಾಗ್ ಎಲ್ಲ ಇತ್ತು, ಹೇಗೆ ಫೇಸ್ ಮಾಡ್ತೀನೋ ಅಂತ. ಬಟ್ ಸರ್ ಅಂತೂ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ತುಂಬಾನೇ ಖುಷಿ ಆಯ್ತು ನನಗೆ. ಹಾಗೆ ಪ್ರತಿಯೊಂದು ಸೀನಲ್ಲಿ ಕೂಡ ನಾವು ಅಭಿನಯಿಸ್ಬೇಕಾಗಿರ್ಲಿ, ರಿಯಲ್ ಆಗಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಎಷ್ಟು ರಿಹರ್ಸಲ್ ಮಾಡಿದ್ವಿ, ಸಾಂಗ್ ಆಗಿರ್ಲಿ, ಡ್ಯಾನ್ಸ್ ಆಗಿರ್ಲಿ, ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ, ಕ್ಲೈಮ್ಯಾಕ್ಸ್ ಕೂಡ, ಎಲ್ಲರೂ ಒಂದಷ್ಟು ದಿನ, ಒಂದು 31 ದಿನಗಳ ಕಾಲ ನಾವು ಮೈಸೂರಲ್ಲಿದ್ವಿ, ತುಂಬಾನೇ ಚೆನ್ನಾಗಿ ಶೂಟಿಂಗ್ ಮಾಡಿದೀವಿ. ಅಂಡ್ ಔಟ್ಪುಟ್ ನೋಡಿದಾಗ ನನ್ಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಬಂದ ತಕ್ಷಣ ಓಕೆ ನಾನಾ ಅಂತ ನನ್ಗೆ ಖುಷಿ ಆಗ್ತಾ ಇದೆ. ನಾನೇ ಸರ್ ಗೊತ್ತಿಲ್ಲ ಸರ್, ಮೀನ್ ನಮ್ಮ ಡೈರೆಕ್ಟರ್ ಹಾಗೆ ಎಡಿಟ್ ಮಾಡಿದವ್ರನ್ನ ಕೇಳಬೇಕು. ಅಂಡ್ ತುಂಬಾನೇ ಖುಷಿ ಆಗ್ತಿದೆ ಇದರಿಂದ. ಸರ್ ಹೇಳಿದಾಗೆ ಈ ಸಿನಿಮಾ ನಂಗೆ ಲಕ್ಕಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಸಿನಿಮಾ ಶೂಟಿಂಗ್ ಆದ್ಮೇಲಿಂದ ಹಲವಾರು ಸಿನಿಮಾಗಳ ಅವಕಾಶ ನನಗೆ ಬಂತು. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಮ್ಯಾಮ್ ಹಾಗೆ ಶಿವ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಬಂದಿರೋ ಎಲ್ಲ ಮೀಡಿಯಾದವರು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಮಂಡ್ಯ ರಮೇಶ್ ಸರ್ಗೆ, ವಸಿಷ್ಠ ಸರ್ಗೆ, ಮತ್ತು ಧರ್ಮಣ್ಣ ಅವರು, ಜಾಲಿ ಜಾಕ್ ಅವರು, ಆ್ಯಂಡ್ ಸೀನಿಯರ್ ಆರ್ಟಿಸ್ಟ್ ನನಗಿಂತ ಯಾರಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಒಂದೇ ಒಂದು ನಿಮಿಷ, ಅದು ಮರ್ತೋಗ್ಬಿಡ್ತೀನಿ ಅಂತ ಬರ್ಬಿಟ್ಟಿದ್ದೆ. ಮ್ಯಾಟ್ರಿಗೆ ಬರ್ತೀನಿ. ಕಂಟೆಂಟ್ ಬರೆದಿಟ್ಕೊಂಡಿದ್ದಾರೆ ಸರ್, ಪ್ರಾಂಪ್ಟ್ ಮಾಡ್ತೀರಾ ಮೊದಲಿಗೆ? ಕೊಲಾಬ್ರೇಟ್ ಆದಾಗ ಪ್ರೊಡ್ಯೂಸರ್ ಸರ್ ಅಂತೂ ಹೀರೋಯಿನ್ ನನ್ನ ಫಿಲಮಲ್ಲಿ ಲವ್ ಮಾಡ್ತಿರಲ್ಲ, ಪ್ರೊಡ್ಯೂಸರ್ ಭಯಂಕರ ಲವ್ ಮಾಡಿದ್ರು ನನ್ನ. ಕತೆ ಸಖತ್ ನಾವು ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ, ಗೆಲ್ಲೋಣ ಅಂತ. ಈ ಎಳೆ ಮಕ್ಕಳಿಗಿರೋ ಸ್ಪಿರಿಟ್ ಅವ್ರಿಗೆ ಮಾಡೋಣ ಮುಗ್ಗೋಣ ಅನ್ನೋ ಥರ. ದೆನ್ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಹೀರೋ ನಾನು ಅಂದಾಗ ಸುಮಾರು ಜನ ಹೀರೋ ಅಂದರೆ ಲೈಕ್ ಕೆಲವು ಹೀರೋಯಿನ್ಗಳು ಒಪ್ಪಲಿಲ್ಲ, ಅವ್ರು ಹೀರೋ ಆದರೆ ಬೇಡ, ಶಾರ್ಟ್ ಫಿಲಮ್ ಅವ್ರ ಜೊತೆ ನಾನು ಮಾಡಲ್ಲ, ಇಲ್ಲ ದೊಡ್ಡವ್ರ ಜೊತೆ ಮಾಡಬೇಕು ಆ ಥರ ಸುಮಾರು ಜನ ಐ ಥಿಂಕ್ ಒಂದು 5 to 10 ಮೆಂಬರ್ಸ್ ಏನೋ ಹೇಳಿದ್ರು. ಸೊ ಅದನ್ನ ಪಾಪ ಡೈರೆಕ್ಟರ್ ನನಗೂ ಹೇಳಿರಲಿಲ್ಲ, ನಾನೇನೋ ಬೇಜಾರು ಮಾಡ್ಕೊಂತೀನಿ ಅಂತ. ಆ್ಯಂಡ್ ಎಸ್ಪೆಷಲಿ ಪ್ರೊಡ್ಯೂಸರ್ ಅವರು, ರೀ ಹೀರೋಯಿನ್ ಯಾರನ್ನ ಆಗಲಿ, ಹೀರೋನ್ ಮಾತ್ರ ನಾನು ಚೇಂಜ್ ಮಾಡಲ್ಲ, ಹೀರೋ ಕಾರ್ತಿಕೇ ಇರಬೇಕು, ಏನಾದರೂ ಮಕ್ಕಳಿಗೆ ಕಾರ್ತಿಕ್ ಇರಬೇಕು, ಯಾವ ಹೀರೋಯಿನ್ ಇಲ್ಲ ಅಂದ್ರೆ ಬೇಕಾದ್ರೆ ಸಿನಿಮಾ ಮಾಡಲಿ, ಹೀರೋ ಕಾರ್ತಿಕ್ ಇರಲೇಬೇಕು ಅಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತು ಮರ್ತಿಲ್ಲ, ಈ ಸಿನಿಮಾ ಇಂದ ನಿಮ್ಮನ್ನು ಮರೆಯಲ್ಲ. ಈ ಮುಂದೆ ಅಂದರೆ ನಾನು ಎಷ್ಟು ದಿವಸ ಇರ್ತೀನೋ ಪ್ರೊಡ್ಯೂಸರ್ ಅವರು ಈ ಸಿನಿಮಾಗ ಅವರು ಅಂದರೆ ನನಗೆ ಆ ಮಾತೇಳಿದ್ದು ತುಂಬ ಅಂದರೆ ಲೈಕ್ ಏನದು ಎಮೋಷ್ನಲ್ ಮೂಮೆಂಟ್ ಆಯ್ತು ಅವತ್ತು. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಮೇಡಮ್ಮು
ಮಾತಾಡಲ್ಲ ಇಲ್ಲಿ, ಬಟ್ ವೆರಿ ಸ್ಮಾರ್ಟು, ವೆರಿ 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 ಸ್ಮಾರ್ಟು. ಏನಾದರೂ ಮಿಸ್ಟೇಕ್ ಆಗ್ತಾ ಇದ್ರೆ ಸರ್ ಗೊತ್ತಾಗ್ತಾ ಇತ್ತ ಇಲ್ಲೋ, ಮೇಡಮ್ ರಪ್ಪ ಅಂತ ಅದು ಮಿಸ್ಟೇಕ್ ಆಗ್ತಾ ಇದೆ, ಅದು ನೋಡ್ಕೊಳ್ರಿ ಅಂತ. ಓಕೆ ಮೇಡಮ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನನ್ನನ್ನು ಚೂಸ್ ಮಾಡಿದ್ದಕ್ಕೆ. ಮತ್ತು ಎಸ್ಪೆಷಲಿ ಡೈರೆಕ್ಟ್ರು ಕಾರ್ತಿಕ್, ನೀವು ನನ್ನ ಹೀರೋ ನನ್ನನ್ನು ನಾನು ಅಷ್ಟೊತ್ತಿ ಹೀರೋ ಅನ್ಕೊಂಡಿಲ್ಲ, ಅವ್ರು ಅಷ್ಟೊತ್ತಿ ಹೀರೋ ಅಂತ ಕರೀತಾ ಇದ್ರು ಸರ್. ಥ್ಯಾಂಕ್ ಯು ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರು ಅನ್ಕೊಂಡಿರೋ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊಂತೀನಿ. ಯಾಕಂದ್ರೆ ಡಬ್ಬಿಂಗ್ ನೋಡಿದ್ಮೇಲೆ ಅವರೇ ಫೋನ್ ಮಾಡಿ ಕಾರ್ತಿಕ್ ಎಕ್ಸ್ಟ್ರಾಡಿನರಿ ಮಾಡಿದ್ದೀರಾ, ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬೇರೆ ಹೊಸ ಸಿನಿಮಾ ಯಾವುದು ಕಾಣ್ಕೊಬೇಡ್ರಿ, ನಿಮ್ಗೆ ಇನ್ನೂ ಅದ್ಭುತ ಸಿನಿಮಾಗಳು ಬರುತ್ತೆ ಈ ಸಿನಿಮಾ ರಿಲೀಸ್ ಆದ್ರೆ ಅಂತ ಹೇಳಿದ್ರು. ಐ ಥಿಂಕ್ ಅವಾಗ ಅನ್ಕೊಂಡು ಓಕೆ, ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಿತ್ತು ಆ ಥರ ಆಕ್ಟಿಂಗ್ ಮಾಡಿ ಅವ್ರಿಗೆ ಗೆದ್ದಿದ್ದೀನಿ ನಾನು ಅಂತ.